ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಕನ್ಯಾ ಪ್ರವೇಶ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 23 ಸೋಮವಾರ ಬೆಳಗ್ಗೆ ಸುಮಾರು 10 ಗಂಟೆ 11 ನಿಮಿಷಕ್ಕೆ ಅಲ್ಲಿ ಬುಧ ಗ್ರಹದ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಸಿಂಹ ರಾಶಿಯಲ್ಲಿದ್ದಂತಹ ಬುಧನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ. ಇಂತಹ ಪರಿವರ್ತನೆ ತಿಂಗಳಿಗೊಮ್ಮೆ ಅಥವಾ ಕೆಲವೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ 2 ಬಾರಿ ಸಹ ಬುಧನ ಪರಿವರ್ತನೆ. ಯಾಕಂದ್ರೆ ಶೀಘ್ರವಾಗಿ ಪರಿಭ್ರಮಿಸುವಂತಹ ಒಂದು ಗ್ರಹ ಆಗಿರ್ತಾನೆ. ಆತನಿಗೆ ಒಂದು ಶೀಘ್ರಗಾಮಿ ಗ್ರಹ ಆಗಿರ್ತಾನೆ. ಹಾಗಾಗಿ ಕೆಲವೊಂದು ರಾಶಿಗಳಲ್ಲಿ ಆತನು 15 ದಿನ 17 ದಿನ ಹೀಗಾಗಿ ಕಡಿಮೆ ಅವಧಿಗಳು ಸಹ ಇರ್ತಾನೆ. ಹಾಗಾಗಿ ಈ ಬಾರಿ ಆತನ ಒಂದು ಪರಿವರ್ತನೆ ಅಲ್ಲಿ ಸಿಂಹದಿಂದ ಕನ್ಯಾಗೆ ಆಗ್ತಾಯಿದೆ. ಈ ಬಾರಿಯ ಒಂದು ಪರಿವರ್ತನೆಯಲ್ಲಿ 2 ವಿಶೇಷಗಳಿವೆ. ಒಂದು, ಆ ಕನ್ಯಾ ರಾಶಿಯು ಆ ಬುಧನ ಸ್ವಕ್ಷೇತ್ರ ಆಗಿರುತ್ತೆ. ಇನ್ನು ಎರಡನೇ ಒಂದು ವಿಶೇಷ ವಿಚಾರ ಅಂದರೆ ಈ ಬಾರಿ ಆತನಿಗೆ ಅಲ್ಲಿ ಕನ್ಯಾದಲ್ಲಿ ಬುಧನಿಗೆ ಕೇತುವಿನ ಯುತಿ ಸಿಗುತ್ತೆ. ಬುಧ ಮತ್ತು ಕೇತು ಯುತಿಯಾಗುತ್ತೆ. ಅದೇ ಕಾಲದಲ್ಲಿ ಅಲ್ಲಿ ಸೂರ್ಯನು ಅಲ್ಲೇ ಇರ್ತಾನೆ. ಹಾಗಾಗಿ ಬುಧ ಮತ್ತು ಆದಿತ್ಯರ ಕೇತು ಯುತಿ ಸಿಗುವಂತಹ ಒಂದು ಕಾಲ. ಹಾಗಾಗಿ ಈ ಬುಧನ ಕನ್ಯಾ ಪ್ರವೇಶ ಸುಮಾರು 17 ದಿನಗಳವರೆಗೆ ಇರುತ್ತೆ. ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 10ರವರೆಗೆ. ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 10ರವರೆಗೆ ಸುಮಾರು 17 ದಿನಗಳ ಅವಧಿಯಲ್ಲಿ ಆ ಬುಧನ ಈ ಕನ್ಯಾವಾಸದ ಅವಧಿಯಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳಿವೆ, ಜೊತೆಗೆ ಅನೇಕ ರೀತಿಯ ವಿಚಿತ್ರ ಫಲಿತಾಂಶಗಳು ಇವೆ. ಯಾಕಂದರೆ ಆ ಕೇತುವಿನ ಯುತಿ, ಆ ಬುಧಾದಿತ್ಯರಿಗೆ ಕೇತುವಿನ ಯುತಿ ಬರುವಂಥದ್ದು ಅಷ್ಟೇನೂ ಉತ್ತಮವಾದ ವಿಚಾರ ಅಲ್ಲ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಕೆಲವೊಂದು ಸಾರ್ವತ್ರಿಕ ವಿಚಾರದ ಕಡೆಗೆ ಗಮನ ಕೊಡಬೇಕು. ಯಾಕಂದರೆ ಅಲ್ಲಿ ಬುಧನು ನಮ್ಮ ಬುದ್ಧಿಶಕ್ತಿಗೆ, ನಮ್ಮ ಒಂದು ವ್ಯಾಪಾರ ವಾಣಿಜ್ಯಕ್ಕೆ, ನಮ್ಮಲ್ಲಿರುವಂತಹ ಒಂದು ಬುದ್ಧಿಶಕ್ತಿಯ ಮೂಲಕ ನಾವು ಹಣ ಸಂಪಾದನೆ ಮಾಡುವಂಥ ವಿವಿಧ ಮಾರ್ಗಗಳನ್ನು ನಮಗೆ ತೋರಿಸುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಕಾಮರ್ಸು, ಬ್ಯಾಂಕಿಂಗು, ಫೈನಾನ್ಸ್ ಚಟುವಟಿಕೆಗಳು, ಷೇರು ಮಾರುಕಟ್ಟೆ ವಿಚಾರ, ಅದೇ ರೀತಿ ಈ ಒಂದು ಹಸಿರು ತರಕಾರಿಗಳು ಅಥವಾ ಹಸಿರು ಸೊಪ್ಪು ತರಕಾರಿ ಅಂತ ವಿಚಾರಗಳು, ಅದೇ ರೀತಿ ಈ ಸಾಹಿತ್ಯ ವಿಚಾರ, ಕಲೆಗಳ ವಿಚಾರ, ಬೇರೆ ಬೇರೆ ರೀತಿಯ ತತ್ವಶಾಸ್ತ್ರಜ್ಞ, ಜೊತೆಗೆ ಕೆಲವೊಂದು ಮನೋರಂಜನಾ ಕ್ಷೇತ್ರಗಳು, ಮಾತುಗಾರಿಕೆ, ಜೊತೆಗೆ ಈ ವೃತ್ತಪತ್ರಿಕೆ, ನ್ಯೂಸ್ ಪೇಪರ್ ಅಂತ ಹೇಳಿದ್ರು ಅಂಥ ಪ್ರಿಂಟ್ ಮೀಡಿಯಾ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು, ಅದರಲ್ಲಿ ಸಹ ಈ ಬುಧನ ಪಾತ್ರ ಬಹಳ ಇರುತ್ತೆ. ಯಾಕಂದರೆ ಎಲ್ಲೆಲ್ಲಿ ಬುದ್ಧಿಶಕ್ತಿಯಿಂದ ಉಪಯೋಗ ಆಗುವಂಥ ವಿಚಾರಗಳಿದ್ವು ಅಲ್ಲಿ ಬುಧನ ಒಂದು ಅಸ್ತಿತ್ವ ಇರುತ್ತೆ. ಉದಾಹರಣೆಗೆ ಈಗಿನ ಸಾಫ್ಟ್ವೇರ್ ತಂತ್ರಜ್ಞಾನ, ಅಲ್ಲಿ ಸಹ ಆ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾವು ಬೇರೆ ಬೇರೆ ರೀತಿಯ ಒಂದು ಸಾಫ್ಟ್ವೇರ್ನ ಅಲ್ಲಿ ತಯಾರು ಮಾಡ್ತಿರೋದು. ಹಾಗಾಗಿ ಅಲ್ಲಿ ಪ್ರತಿಯೊಂದು ಇಲಾಖೆಗಳಲ್ಲೂ ಬುಧನ ಒಂದು ಅಸ್ತಿತ್ವದ ಒಂದು ಕಾರಣ ಇದ್ದೇ ಇರ್ತದೆ. ಹಾಗಾಗಿ ಯಾವುದೇ ರೀತಿಯ ಲೇಖನ, ಬರವಣಿಗೆ ಇದಕ್ಕೆ ಸಹ ಬುಧನು ಕಾರಕನಾಗಿರ್ತಾನೆ. ಹಾಗಾಗಿ ಅಲ್ಲಿ ಕೇತುವಿನ ಯುತಿ ಬಂದಾಗ ಏನಾಗುತ್ತೆ, ಬುಧನು ಶುಭ ಗ್ರಹ ಆಗಿರ್ತಾನೆ, ಅಲ್ಲಿ ಕೇತುವು ಅಲ್ಲಿ ಪಾಪಗ್ರಹ ಅಥವಾ ಆತನಿಂದ ಒಂದು ದುಷ್ಟ ಸಂಜ್ಞೆಗಳು ಬರ್ತಾ ಇರ್ತವೆ. ಹಾಗಾಗಿ ಈ ಒಂದು 17 ದಿನಗಳಲ್ಲಿ ಈ ಬುಧನಿಗೆ ಸಂಬಂಧಿತ ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಉದಾಹರಣೆಗೆ ವಾಣಿಜ್ಯ, ವ್ಯಾಪಾರ, ಷೇರು ಮಾರುಕಟ್ಟೆಗಳು ಸ್ವಲ್ಪ ಅಲ್ಲೋಲಕಲ ಆಗುವಂಥದ್ದು, ಇದ್ದಕ್ಕಿದ್ದಂತೆ ಏರಿಕೆಯಾಗಿ ಇದ್ದಕ್ಕಿದ್ದಂತೆ ಇಳುವಂಥದ್ದು. ನಾವು ನೋಡ್ತೇವೆ ರಾತ್ರೋರಾತ್ರಿ ಇಷ್ಟು ಲಕ್ಷ ಕಳ್ಕೊಂಡ್ರು, ಅಷ್ಟೊಂದು ಕೋಟಿ ಲಕ್ಷ ಕಳ್ಕೊಂಡ್ರು ಅಂತ ಹೇಳ್ಬೋದು. ಅಂಥ ಗೇಮ್ಗಳು, ಅಂಥ ಒಂದು ಜೂಜಿನಂಥ ಆಟಗಳು ಈಗ ಮತ್ತೆ ಆಗ್ತವೆ. ರಾತ್ರೋರಾತ್ರಿ ತುಂಬ ಏರಿಕೆ ಆಗುವಂಥದ್ದು, ಮತ್ತೆ 2 ದಿನಗಳು ಮತ್ತೆ ತುಂಬ ಇಳಿಕೆ ಆಗುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಷೇರು ಮಾರುಕಟ್ಟೆ ತುಂಬ ಏರು ಇಳಿಕೆ ಆಗುವಂಥದ್ದಾಗಲಿ, ಜೊತೆಗೆ ಹಲವಾರು ವಾಣಿಜ್ಯ ಚಟುವಟಿಕೆಗಳು ಸಡನ್ನಾಗಿ ನಿಂತು ಬಿಡುವಂಥದ್ದು, ಅಥವಾ ಸಡನ್ನಾಗಿ ಕೆಲವೊಂದು ವಾಣಿಜ್ಯ ವಸ್ತುಗಳಿಗೆ ದೀರ್ಘವಾಗಿ ಬೆಲೆ ಏರಿಕೆ ಆಗುವಂಥದ್ದು, ಅಥವಾ ಅಲ್ಲಿ ಕೊರತೆ ಎದುರಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಬೇಡಿಕೆ ಮತ್ತು ಪೂರೈಕೆಗಳ ಮಧ್ಯೆ ಸ್ವಲ್ಪ ಅಂತರ, ಅದು ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂತ ಹೇಳ್ತಾರೆ, ಅದರ ಬಗ್ಗೆ ಅಂತರ ಹೆಚ್ಚಾಗುವಂಥದ್ದು. ಹಾಗಾಗಿ ಅಂತರ ಹೆಚ್ಚಾದಾಗ ಅಲ್ಲಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಆಗುತ್ತೆ. ಈ ರೀತಿ ಹಲವಾರು ಒಂದು ಸಂಕಷ್ಟದಾಯಕವಾದ ವಿಚಾರಗಳು ಆ ಕೇತುವಿನ ಯುತಿಯಿಂದ ಸಾರ್ವತ್ರಿಕವಾಗಿ ಬುಧನ ಒಂದು ಕನ್ಯಾವಾಸದಲ್ಲಿ ಈ ಬಾರಿ ಬರ್ತಾಯಿದೆ. ಅಂದರೆ ಯಾವಾಗಲೂ ಆತನು ಕನ್ಯಾದಲ್ಲಿ ಇದ್ದಾಗ ಅಲ್ಲಿ ಸೂರ್ಯನಿದ್ದಾಗ ಏನು ತೊಂದರೆ ಇರೋದಿಲ್ಲ. ಈ ಬಾರಿ ಅಲ್ಲಿ ಬರುವಂಥ ಕೇತುವಿನ ಯುತಿಯ ಕಾರಣ ಇವೆಲ್ಲವೂ ಆ ಕೇತುವಿನ ವಿಚಾರದಿಂದ ಹಾಕಿಕೊಂಡು, ಜೊತೆಗೆ ಹಲವಾರು ವಿಚಿತ್ರ ಘಟನೆಗಳು ಪ್ರಪಂಚದ ಆದ್ಯಂತ ನಡೆದಿದೆ. ಇದು ಒಂದು ದೇಶ, ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ. ಈ ಫಲವೆಲ್ಲ ಜಾಗತಿಕ ಅಥವಾ ಸಾರ್ವತ್ರಿಕ ಫಲ. ಪ್ರಪಂಚದಾದ್ಯಂತ ವಿಚಿತ್ರ ಘಟನೆಗಳು ಜರುಗುವಂಥದ್ದು, ವಿಚಿತ್ರವಾದ ಆಚರಣೆಗಳನ್ನು ಜನರು ಮಾಡುವಂಥದ್ದು, ಜೊತೆಗೆ ಸ್ತ್ರೀ ಪುರುಷರ ಮಧ್ಯೆ
ಕೆಲವೊಂದು ಸಂಘರ್ಷಣೆಗಳು ಇರುವಂಥದ್ದು, ಜೊತೆಗೆ ಕೆಲವೊಂದು ನೀತಿ ನಿಯಮಾವಳಿಗಳು, ವಿಚಿತ್ರ ನಿಯಮಗಳು ಬರುವಂಥದ್ದು. ಕೆಲವೊಂದು ದೇಶಗಳಲ್ಲಿ ನಾವು ಇಂದುವರೆಗೆ ಕಂಡು ಕೇಳಿರೋದಂಥ ನೀತಿ ನಿಯಮಗಳು, ಕಾನೂನುಗಳು ಬರುವಂಥದ್ದು, ಅಥವಾ ಕೆಲವೊಂದು ಕಡೆ ಕಾನೂನನ್ನು ಸಡಿಲಿಸಿ ಬಿಡುವಂಥದ್ದು. ಅಂದರೆ ಹಿಂದೆ ಅನೈತಿಕ ಅಥವಾ ಹಿಂದೆ ಯಾರಾದರೂ ಅದು ಅಧರ್ಮ ಅಂತ ಒಂದು ಸ್ಯಾಂಕ್ಷನ್ ಆಗಿದ್ದ ವಿಚಾರಕ್ಕೆ ಈಗ ಅದಕ್ಕೆ ಒಂದು ಅಧಿಕೃತ ಅಥವಾ ನ್ಯಾಯದ ಮುದ್ರೆಯನ್ನು ಅಕ್ರಮವನ್ನು ಸಕ್ರಮಗೊಳಿಸುವಂತ ನಾವು ಕೇಳ್ತಾ ಇರ್ತೇವೆ ಅಲ್ವಾ. ಹಾಗೆ ಅಂತಹ ಕೆಲವು ಅಕ್ರಮಗಳನ್ನು ಈಗ ಸಕ್ರಮಗೊಳಿಸುವಂತಹ ಕಾನೂನುಗಳು ಈ ಕಾಲದಲ್ಲಿ ಜಗತ್ತಿನಾದ್ಯಂತ ಬರ್ಬೋದು. ಅಥವಾ ಅನ್ಯಾಯವನ್ನೇ ನ್ಯಾಯ, ಅಧರ್ಮವನ್ನೇ ಧರ್ಮ, ಅಥವಾ ಅನೈತಿಕವನ್ನೇ ನೈತಿಕ ಎಂದು ಹೇಳುವಂತಹ ಒಂದು ಕಾಲ ಬರುವಂಥದ್ದು. ಅದೆಲ್ಲ ಈಗ ಈ ಕಾಲದಲ್ಲಿ ಆಗುತ್ತೆ. ಹಾಗಾದ್ರೆ ಅಲ್ಲಿ ಕೇತು ಎಲ್ಲ ವಿಚಿತ್ರ ವರ್ತನೆಗಳಿಗೆ, ಆತನ ಒಂದು ಈ ವರ್ತನೆ ವಿಚಿತ್ರ ಇರುತ್ತೆ. ಹಾಗಾಗಿ ಅಂಥ ಒಂದು ವಿಚಿತ್ರ ವರ್ತನೆ, ಮಾಯೆ, ಮೋಹ ಇವೆಲ್ಲ ಪಡ್ಕೊಂಡು ಬರುತ್ತೆ. ಅದೇ ರೀತಿ ಈ ಕಾಲದಲ್ಲಿ ಪ್ರಜೆಗಳಿಗೆ ನಾನು ಆಗಲೇ ಹೇಳಿದಂತೆ ಬೆಲೆ ಏರಿಕೆ ಒಂದು ಬಿಸಿ ಇರುತ್ತೆ. ಜೊತೆಗೆ ವಿವಿಧ ರೀತಿಯ ಒಂದು ಸಂಶಯದ, ಅನುಮಾನದ ಒಂದು ಪ್ರವೃತ್ತಿಗಳು ಜನರಲ್ಲಿ ಹೆಚ್ಚಾಗುತ್ತೆ. ಅನುಮಾನ ಮತ್ತು ಸಂಶಯ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಎಲ್ಲ ಸಂಶಯ ಅನುಮಾನಗಳು ಬರುವಂಥದ್ದು. ಪ್ರಜೆಗಳಿಗೆ ಸ್ವಲ್ಪ ಹೊಣೆಗೇಡಿತನ ಪ್ರಜೆಗಳಲ್ಲೂ ಬರುತ್ತೆ, ಆಳುವವರಲ್ಲಿ ಸಹ ಬರುತ್ತೆ. ಅಂದರೆ ಅಲ್ಲಿ ಸೂರ್ಯನು ಸಹ ಅಲ್ಲಿದ್ದಾನೆ. ಅದರಲ್ಲಿ ರಾಜಕೀಯ ಅಧಿಕಾರ, ಸರ್ಕಾರವನ್ನು ಸೂಚಿಸುವಂಥ ಅಲ್ಲಿ ಸೂರ್ಯನು ಅಲ್ಲೇ ಇರ್ತಾನೆ. ಅದೇ ಕಾಲದಲ್ಲಿ ಆ ಸೂರ್ಯನ ಅಸ್ತಿತ್ವ ಸಹ ಅಲ್ಲೇ ಇರುವ ಕಾರಣ ಅಲ್ಲಿ ಆಳುವವರಲ್ಲಿ ಸಹ ಒಂದು ಹೊಣೆಗೇಡಿತನ ಬರುತ್ತೆ, ಪ್ರಜೆಗಳಲ್ಲಿ ಸಹ ಒಂದು ಹೊಣೆಗೇಡಿತನ ಬರುತ್ತೆ. ವಿಚಿತ್ರವಾದ ನೀತಿ ನಿಯಮಗಳು ಬರುವಂಥದ್ದು. ನಾನಾ ರೀತಿಯ ಈ ಜನರಲ್ಲಿ ಪಿತೂರಿ ಮತ್ತು ಸಂಚುಗಳು ಹೆಚ್ಚಾಗುತ್ತವೆ. ಬೇರೆ ಬೇರೆ ರೀತಿಯ ಪಿತೂರಿ ಮತ್ತು ಸಂಚುಗಳು. ಆಗಲೇ ನಲ್ಲಿ ನಮ್ಮ ಸಮಾಜದಲ್ಲಿ ಈ ಸಂಚುಗಳಿಗೆ, ಪಿತೂರಿಗಳಿಗೆ, ಜೊತೆಗೆ ಅನ್ಯಾಯ ಅಕ್ರಮಗಳಿಗೆ ಒಂದು ಎಡೆ ಇಲ್ಲ. ಅಲ್ಲಿ ಆನ್ಲೈನ್ ವಂಚನೆ, ಬೇಗ ಸೈಬರ್ ಕ್ರೈಮ್ ಅಂತ ನಾವು ದಿವಸ ಕೇಳ್ತೇವೆ. ಅಂಥವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಲವಾರು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲದೆ ಈ ಕಾಲದಲ್ಲಿ ಅಲ್ಲಿ ಆ ಮಂಗಳನ ದೃಷ್ಟಿ, ಕುಜನು ಇದ್ದಾನೆ. ಕುಜನು ಇರುವಂತಹ ಮಿಥುನ ರಾಶಿಯಿಂದ ಆತನು ಬುಧನ ಮನೆಯಲ್ಲಿದ್ದಾನೆ. ಈಗ ಬುಧನು ತನ್ನ ಸ್ವಕ್ಷೇತ್ರದಲ್ಲಿ ಬಂದಾಗ ಆ ಬುಧನ ಮೇಲೆ ನೇರವಾದ ದೃಷ್ಟಿ, ಆ ಮಂಗಳನ ದೃಷ್ಟಿ, 4ರ ದೃಷ್ಟಿ ಬರುತ್ತೆ. ಹಾಗಾಗಿ ಕುಜನ ನೇರವಾದ ದೃಷ್ಟಿ ಬರೋ ಕಾರಣ ಅಲ್ಲಿ ಈ ಕಾಲದಲ್ಲಿ ಹಲವಾರು ಈ ಯುದ್ಧ ಸಂಘಟನೆಗಳಾಗುವಂಥದ್ದು, ಯುದ್ಧಗಳು, ಸ್ಫೋಟ ಇದ್ದಂಥ ಯುದ್ಧಗಳು ಈಗ ಹೆಚ್ಚಳಾಗುವಂಥದ್ದು. ಅಥವಾ ರಾತ್ರೋರಾತ್ರಿ ಅಂದರೆ ಈ ಒಂದು ವಾಮ ಮಾರ್ಗದ ಮೂಲಕ ಕೆಲವೊಂದು ಪ್ರದೇಶಗಳಲ್ಲಿ ದಾಳಿ ಆಗುವಂಥದ್ದು, ಅಲ್ಲಲ್ಲಿ ಬಾಂಬ್ ಸ್ಫೋಟಗಳಾಗುವಂಥದ್ದು, ಹಲವಾರು ಸಾವು ನೋವುಗಳಿಗೆ ಸಹ ಕಾರಣ ಆಗುವಂಥ ಸಾಧ್ಯತೆ. ಈಗಾಗಲೇ ಎಲ್ಲೆಲ್ಲಿ ನಾವು ಹೇಳ್ತೇವೆ ಉಕ್ರೇನ್, ರಷ್ಯಾ ಅಥವಾ ಈ ಇಸ್ರೇಲ್ ಭಾಗ ಅಥವಾ ಇನ್ನಿತರ ಭಾಗಗಳಲ್ಲಿ ಎಲ್ಲೆಲ್ಲಿ ಯುದ್ಧ ಚಾಲ್ತಿದೆ ಅಲ್ಲಿ ಈಗ ರಾತ್ರೋರಾತ್ರಿ ಅಥವಾ ಅಕ್ರಮದ ಮಾರ್ಗದ ಮೂಲಕ ಅಲ್ಲಿ ಯುದ್ಧಗಳು ಮತ್ತೆ ಬರುವಂಥದ್ದು. ಹಲವಾರು ಜನಹಾನಿ ಅಥವಾ ಧನಹಾನಿಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ತೊಂದರೆಗಳು. ಇನ್ನು ಈ ಸಾಹಿತಿಗಳು, ಬುದ್ಧಿಜೀವಿಗಳು, ಕಲಾವಿದರು ಅಂತೆಲ್ಲ ಇರ್ತಾರೆ, ಅವರಿಗೆ ಸ್ವಲ್ಪ ಸಂಕಷ್ಟ. ಜೊತೆಗೆ ಕೆಲವೊಂದು ದೇಶಗಳಲ್ಲಿ ಬುದ್ಧಿಜೀವಿಗಳ ಮೇಲೆ, ಸಾಹಿತಿಗಳ ಮೇಲೆ ಅಥವಾ ಚಿಂತಕರು, ವಿಚಾರವಾದಿಗಳಂತ ಅವರ ಮೇಲೆ ಹಲ್ಲೆಗಳಾಗುವಂಥದ್ದು. ಅಥವಾ ಕೆಲವೊಂದು ಈ ಪ್ರಿಂಟ್ ಮೀಡಿಯಾ ಅಥವಾ ಪ್ರೆಸ್ ಮೀಡಿಯಾಗಳಿಗೆ ಮೀಡಿಯಾಗಳಿಗೆ ಏನಾದರೂ ಹಲ್ಲೆಗಳಾಗುವಂಥದ್ದು, ಅಲ್ಲಿನ ದಾಳಿಗಳಾಗುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಅಗ್ನಿ ದುರಂತಗಳು ಇದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಅಷ್ಟೇನೂ ಉತ್ತಮ ಫಲಿತಾಂಶ ಸಾರ್ವಜನಿಕವಾಗಿ ಕಂಡುಬಂದಿಲ್ಲ. ಸಾರ್ವಜನಿಕವಾಗಿ ಈ ಬುಧನ ಒಂದು ಕನ್ಯಾ ರಾಶಿಯಲ್ಲಿರುವಂಥ ಕೇತು ಯುತಿಯ ಕಾಲ ಜಗತ್ತಿನಾದ್ಯಂತ ಸ್ವಲ್ಪ ವಿಚಿತ್ರ ಘಟನೆಗಳಿಗೆ, ವಿಚಿತ್ರ ವಿಚಾರಗಳಿಗೆ ಕಾರಣ ಆಗುತ್ತೆ. ಹಿಂದೆ ಆ ರವಿಯ ಪರಿವರ್ತನೆ ವಿಚಾರ ಸಹ ಹೇಳಿದ್ದೇನೆ. ರವಿನೂ ಕನ್ಯಾ ರಾಶಿಗೆ ಬರುವಂಥ ಆ ಕನ್ಯಾ ಸಂಕ್ರಾಂತಿಯ ಫಲವನ್ನು ವೀಕ್ಷಿಸಿಕೊಳ್ಳಿ. ಅದಕ್ಕೂ ಇದಕ್ಕೂ ಖಂಡಿತ ಸಾಮ್ಯತೆ ಇದೆ. ಯಾಕಂದರೆ ಅಲ್ಲಿ ರವಿ ಮತ್ತು ಬುಧ ಮತ್ತು ಆದಿತ್ಯರು ಯಾವಾಗ ಜೊತೆಯಾಗಿ ಬರುವಂಥ ಒಂದು ಪ್ರಮೇಯ ಇರುತ್ತೆ. ಹಾಗಾಗಿ ಆ ಒಂದು ರವಿಯ ಫಲಿತಾಂಶಕ್ಕೂ ಬುಧನ ಫಲಿತಾಂಶಕ್ಕೂ ಖಂಡಿತ ಅಲ್ಲಿ ಒಂದೇ ರೀತಿಯ ಫಲಿತಾಂಶಗಳು ಬರುವ ಕಾರಣ ಇಂತಹ ಒಂದು ಈ 17 ದಿನದ ಅವಧಿ ಅಷ್ಟೇನು ಉತ್ತಮವಾಗಿ ಸರ್ವತ್ರವಾಗಿ ಕಂಡುಬಂದಿಲ್ಲ. ಇನ್ನು ಅವೆಲ್ಲವೂ ಈ ಬುಧನ ಒಂದು ಫಲದ ಒಂದು ಸಾರ್ವತ್ರಿಕ ವಿಚಾರ. ಇನ್ನು ರಾಶಿಗಳ ಮೇಲೆ ಗಮನಿಸಿದಾಗ ರಾಶಿಗಳಿಗೆ ಖಂಡಿತವಾಗಿಯೂ ಈ ಕಾಲದಲ್ಲಿ ಕೆಲವೊಂದು ರಾಶಿಗೆ ಖಂಡಿತ ಉತ್ತಮ ಫಲಗಳಾಗ್ತವೆ, ಕೆಲವೊಂದು ರಾಶಿಗಳು ಮಾತ್ರ ಸ್ವಲ್ಪ ಭಿನ್ನ ಫಲಗಳು ಆಗ್ಬೋದು. ಹಾಗಾಗಿ ಹೀಗೆ ಒಳ್ಳೆಯ ಫಲ ಬಂತ ರಾಶಿ ಬರೋ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾರು ತುಂಬ ಚಿಂತೆ ಆತಂಕ ಪಡುವಂಥದ್ದಲ್ಲ. ಜೊತೆಗೆ ಯಾವುದೇ ವಿಚಾರಕ್ಕೂ ಯಾರಿಗೆ ಉತ್ತಮ ಫಲ ಬಂದಿಲ್ಲ ಅಂಥವರು ಚಿಂತೆ ಪಡದೆ ಕೊನೆಗೆ ಹೇಳುವಂಥ ಸಣ್ಣ ಪುಟ್ಟವಾದ ಯಾವುದಾದ್ರೂ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಈ ಎಲ್ಲ ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ಬುಧನ ಚಲನೆ ನಿಮ್ಮ ರಾಶಿಯಿಂದ 6ನೇ ಮನೆ ಆಗುತ್ತೆ. ಷಷ್ಠದಲ್ಲಿ ಬುಧನು ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಸ್ವಲ್ಪ ಅದೃಷ್ಟವಂತರು ಅಂತ ಹೇಳ್ಬೋದು. ಈ ಕಾಲದಲ್ಲಿ ನಿಮಗೆ ಅಲ್ಲಿ ರವಿ ಆಗಲಿ, ಬುಧನಾಗಲಿ ಅಥವಾ ಕೇತು ಆಗಲಿ, ಈ 3 ಗ್ರಹಗಳು ನಿಮಗೆ ಏನು ಕೆಟ್ಟದನ್ನು ಮಾಡೋದಿಲ್ಲ. ಅವರಿಂದ ನಿಮಗೆ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಕಾಲದಲ್ಲಿ ಅನೇಕ ವಿಜಯಗಳು ಆಗುತ್ತವೆ. ವಿಶೇಷವಾಗಿ ಯಾರು ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ಉದ್ಯೋಗ ಹೊಂದಿಲ್ಲ ಅವರಿಗೆ ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿ ಹೊಂದೋದು, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉದ್ಯಮ ಅಥವಾ ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಬೇಡಿಕೆ ಬರೋದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದು. ನಾನಾಗಲೇ ಬೆಲೆ ಏರಿಕೆ ಅಂತ ಹೇಳಿದ್ದೇನೆ ಸಾರ್ವತ್ರಿಕ ಫಲದಲ್ಲಿ. ಆ ಬೆಲೆ ಏರಿಕೆ ಲಾಭ ಇಂಥವರಿಗೆ ಬರುತ್ತೆ. ಈಗ ಆ ಬೆಲೆ ಏರಿಕೆ ಆದಾಗ ಗ್ರಾಹಕರಿಗೆ ಕೆಲವೊಂದು ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ಇಂತಹ ಒಂದು ಕೆಲವೊಂದು ಮೇಷರಾಶಿ ಉದ್ಯಮಿಗಳು, ವ್ಯಾಪಾರಿಗಳು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಹತ್ರ ಒಂದು ಸ್ಟಾಕ್ಗಳು ಭಾಳ ಇರ್ತವೆ, ಆವಾಗ ಇದರಿಂದ ಲಾಭ ಪಡೀತಾರೆ. ಹಾಗಾಗಿ ಮೇಷರಾಶಿಯವರಿಗೆ ಇಂಥ ಒಂದು ಆಕಸ್ಮಿಕ ಲಾಭ ಎಲ್ಲ ಬರುವಂಥದ್ದು. ಅಂದರೆ ಈ ರೀತಿಯ ಬೇರೆ ಬೇರೆ ರೀತಿಯ ವೃತ್ತಿ ವ್ಯಾಪಾರದವರಿಗೆ ಅನೇಕ ರೀತಿಯ ಒಂದು ಉದ್ಯೋಗಗಳಲ್ಲಿ ನೀವು ಪ್ರಗತಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶತ್ರುಗಳು ಸಹ ನಿಮಗೆ ಮಿತ್ರರಾಗುವಂಥದ್ದು, ಅದು ಹಿಂದೆ ನಿಮ್ಮಿಂದ ಒಂದು ಅಂತರವನ್ನು ಕಾಯ್ಕೊಂಡಿದ್ದರು, ಈಗ ನಿಮಗೆ ಹತ್ತಿರ ಆಗುವಂಥದ್ದು. ಈ ರೀತಿ
ಹಲವಾರು ಶುಭ ಫಲಗಳು ಇವೆ. ಮಹಿಳೆಯರು ಗೃಹಿಣಿಯರಿಗೂ ಉತ್ತಮ, ಸಾಂಸಾರಿಕವಾಗಿ ಉತ್ತಮ ಸುಖವಿದೆ. ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ವೃದ್ಧಿ ಆಗುತ್ತೆ. ಹಾಗಾಗಿ ಮೇಷರಾಶಿಗೆ ಈ ಬುಧನ ಪರಿಕ್ರಮ ಬಹಳ ಒಂದು ಉತ್ತಮ ಫಲವನ್ನು ಕೊಡ್ತಾಯಿದೆ. ಈ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 10ರ ಅವಧಿಯಲ್ಲಿ ಅನೇಕ ಶುಭ ಫಲಗಳನ್ನು ನೀವು ಬುಧನ ಆಶೀರ್ವಾದದಿಂದ ನಿರೀಕ್ಷೆ ಮಾಡ್ಬೋದಾಗಿದೆ. ಮೇಷರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನ ಯಾವುದೇ ಶ್ಲೋಕ ಮಂತ್ರ ನೀವು ಸಹ ಹೇಳ್ಬೋದಾಗಿದೆ. ಮುಂದೆ ವೃಷಭ ರಾಶಿಗೆ ಈ ಬುಧನ ಚಲನೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಬುಧನಿಂದ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ. ಹಾಗಾಗಿ ಪಂಚಮದಲ್ಲಿ ಬರುವಂತಹ ಬುಧನಿಂದಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಈ ವೈಯಕ್ತಿಕ ವಿಚಾರ ಸ್ವಲ್ಪ ಏರುಪೇರು ಆಗುವಂಥದ್ದು. ಹಣಕಾಸಿಗೆ ಏನು ತೊಂದರೆ ಇಲ್ಲ. ನಿಮ್ಮ ಹಣಕಾಸು, ವೃತ್ತಿ, ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಬರೋದು ಅದನ್ನು ಚಿಂತೆ ಪಡಬೇಡಿ. ಆದರೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. ಅಂದರೆ ನಿಮಗೆ ಮೇಲೆ ಕಲಹಗಳು ಬರುವಂಥದ್ದು, ವಾಗ್ವಾದ ಬರುವಂಥದ್ದು, ಜೊತೆಗೆ ಇದ್ದಕ್ಕಿದ್ದಂತೆ ನಿಮಗಿಂತ ಎಸ್ಪೆಷಲಿ ನಿಮಗಿಂತ ಕಿರಿಯರ ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು, ಕಿರಿಯರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಅಥವಾ ಅಸಹಕಾರ ಭಾವನೆ. ಉದಾಹರಣೆಗೆ ನೀವು ಈಗ ಯಾವುದೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಆದರೆ 1,000 ಜನ ಕೆಲಸಗಾರರು ಅದನ್ನು ನಿಮ್ಮ ಕಲೀಗ್ಸ್ಗಳು ಇರ್ತಾರೆ. ಅದರಲ್ಲಿ ನಿಮಗಿಂತ ಜೂನಿಯರು ಅದು ಯಾರು ಇರ್ತಾರೆ ಅಥವಾ ನಿಮಗಿಂತ ಚಿಕ್ಕವರು ಯಾರಿರ್ತಾರೆ ಅವರಿಂದ ನಿಮಗೆ ಸ್ವಲ್ಪ ಅಸಹಕಾರ ಭಾವನೆ, ಅವರಿಂದ ನಿಮಗೆ ತೊಂದರೆಗಳು ಬರೋದು ಅಥವಾ ಅವರು ನಿಮ್ಮ ಮೇಲೆ ಆರೋಪಗಳು ಮಾಡೋದು, ಇವೆಲ್ಲ ಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ನಿಮಗೆ ನಕಾರಾತ್ಮಕ ಚಿಂತನೆ ಜಾಸ್ತಿ ಆಗುತ್ತೆ. ಈ 14 ದಿನಗಳಲ್ಲಿ ನಿಮಗೆ ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ನಾಸ್ತಿಕವಾದ ಬುದ್ಧಿ ಬರುವಂಥದ್ದು, ಜೊತೆಗೆ ಸಿಟ್ಟು ಹೆಚ್ಚಳ ಆಗುತ್ತೆ. ಹಾಗಾಗಿ ಇವೆಲ್ಲ ನಿಯಂತ್ರಣ ಮಾಡಬೇಕು. ಅಂದರೆ ಒಂದಕ್ಕೆ ಒಂದು ಲಿಂಕ್ ಇರುತ್ತೆ. ಯಾವಾಗ ನಮ್ಗೆ ಮಾತ್ರ ಮನಸ್ಸಿಗೆ ಅಸಮಾಧಾನ ಇರುತ್ತೆ ಆವಾಗ ಸಿಟ್ಟಿಂದ ನಾವು ಮಾತಿನಲ್ಲಿ ನಮ್ಮ ಒರಟುತನ ಬರುತ್ತೆ. ಹಾಗಾಗಿ ಒಂದಕ್ಕೊಂದಲ್ಲಿ ಬುಧನು ಮಾತಿಗೆ ಮಾತಿನ ಕಾರಕ. ಆತನು ಸರಿ ಇಲ್ಲದಿದ್ದಾಗ ನಮ್ಮಿಂದ ಕೆಟ್ಟ ಮಾತುಗಳು ಬರೋದು, ಅಪಶಬ್ದಗಳು ಬರೋದು ಅಥವಾ ವಾಗ್ವಾದಗಳು ಬರೋದು. ಆತನು ಉತ್ತಮವಾಗಿದ್ದಾಗ ಒಳ್ಳೆಯ ಮಾತೇ ಬರುತ್ತೆ. ಹಾಗಾಗಿ ಆ ಒಂದು ವಾಕ್ಕಾರಕನಾದ ಬುಧನು ನಿಮಗೆ ಈ ಥರದ ಸ್ವಲ್ಪ ವಿರುದ್ಧ ಸ್ಥಾನದಲ್ಲಿರುವ ಕಾರಣ ಸ್ವಲ್ಪ ಎಚ್ಚರಿಕೆ, ಮಾತು, ನಡವಳಿಕೆಯಲ್ಲಿ ಬೇಕು. ಜೊತೆಗೆ ಯಾವುದೇ ರೀತಿಯ ಋಣಾತ್ಮಕ ಭಾವನೆಯಿಂದ ಮನಸ್ಸಿನ ತೆಗೆದುಹಾಕಬೇಕು. ಜೊತೆಗೆ ಈ ಒಂದು ಕಿರಿಯರ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಹಣಕಾಸು, ಆರೋಗ್ಯಕ್ಕೆ ಬುಧನಿಂದ ಯಾವುದೇ ತೊಂದರೆಗಳು ಬರೋದಿಲ್ಲ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಬುಧನ ಶ್ಲೋಕಗಳನ್ನು ನೀವು ಸಹ ಹೇಳ್ಕೊಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದ ಸ್ಥಾನದಲ್ಲಿ ಬುಧನ ಉತ್ತಮ ಫಲವನ್ನು ಕೊಡುವಂತಾನೆ. ಹಾಗಾಗಿ ನಿಮ್ಮ ಒಂದು ಇಷ್ಟಾರ್ಥಗಳು ಈಡೇರುವಂಥ ಅವಕಾಶ ಈ 17 ದಿನಗಳಲ್ಲಿ ಬರಲಿದೆ. ಈ ಸೆಪ್ಟೆಂಬರ್ 23ರಿಂದ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆಲ್ಲ ಉತ್ತಮ ಫಲ. ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಉತ್ತಮವಾದ ವಾತಾವರಣ ಇರುತ್ತೆ. ಹಿಂದೆ ಇದ್ದಂಥ ಭಿನ್ನಾಭಿಪ್ರಾಯ ವೈಮನಸ್ಸುಗಳು, ಗಂಡ ಹೆಂಡತಿರ ಮಧ್ಯನೋ, ತಂದೆ ಮಕ್ಕಳ ಮಧ್ಯನೋ ಅಥವಾ ಇನ್ನಿತರ ಅತ್ತೆ ಮಾವ ಸೊಸೆಯರ ಮಧ್ಯನೋ ಸಾಂಸಾರಿಕವಾಗಿ ಏನಿದ್ದ ಭಿನ್ನಾಭಿಪ್ರಾಯಗಳು ಈಗ ನಿವಾರಣೆಯಾಗಿ ಸಂಸಾರದಲ್ಲಿ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು. ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ನಿಮಗೆ ಇನ್ನೂ ರಿಲೇಷನ್ಶಿಪ್ಪನ್ನು ವೃದ್ಧಿ ಆಗುತ್ತೆ. ಆಕಸ್ಮಿಕವಾಗಿ ಹಲವಾರು ಕಾಲದಿಂದ ಭೇಟಿಯಾಗದೆ ಮಿತ್ರರನ್ನ, ಬಂಧುಗಳನ್ನ ಭೇಟಿಯಾಗುವಂಥ ಅವಕಾಶ. ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಸಾಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ. ಉದ್ಯೋಗದಲ್ಲಿ ತೊಂದರೆ ಅನುಭವಿಸಿದ್ರೆ ಈಗ ಉದ್ಯೋಗ ಎಲ್ಲ ಚೆನ್ನಾಗಿ ಆಗುವಂಥದ್ದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಅಲ್ಲದೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡಿದ್ದ ಅಥವಾ ನಿಮ್ಮನ್ನು ದ್ವೇಷಿಸಿದ ವ್ಯಕ್ತಿಗಳು ಈಗ ನಿಮ್ಮನ್ನು ಸಮೀಪ ಮಾಡಿ ನಿಮ್ಮ ಜೊತೆಗೆ ಚೆನ್ನಾಗಿ ಇರುವಂಥದ್ದು. ಈ ರೀತಿ ಎಲ್ಲ ರೀತಿಯ ಬಾಂಧವ್ಯಗಳು ಈಗ ವೃದ್ಧಿಯಾಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಭಿವೃದ್ಧಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ನೆಮ್ಮದಿಯ ವಾತಾವರಣ ಇರುವಂಥ ಶುಭ ಕಾಲ ಆಗಿರುತ್ತೆ ಈ 17 ದಿನ ಮಿಥುನ ರಾಶಿಯವರಿಗೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನ ಶ್ಲೋಕವನ್ನು ನೀವು ಸಹ ಹೇಳ್ಬೋದು. ಮಿಥುನ ರಾಶಿಯವರು ಬುಧನು ನಿಮ್ಮ ರಾಶಿಯಾಧಿಪತಿ ಆಗಿದ್ದಾನೆ. ಈ ಬಾರಿ ಆತನ ಒಂದು ಗೋಚಾರ ನಿಮಗೆ ಸ್ವಲ್ಪ ಸಹಾಯಕವಾಗಿ ಚೆನ್ನಾಗಿರುತ್ತೆ. ಮುಂದೆ ಕಟಕ ರಾಶಿಗೆ ಈ ಒಂದು ಬುಧನ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಬರುವಂಥ ಬುಧನಿಂದ ವಿರುದ್ಧವಾದ ಫಲಗಳು ಬರ್ಬೋದು. ವಿಶೇಷವಾಗಿ ವೈಯಕ್ತಿಕ ವಿಚಾರದಲ್ಲೂ ಜೊತೆಗೆ ಹಣಕಾಸಿನ ವಿಚಾರ ಎರಡಕ್ಕೂ ತೊಂದರೆ ಇದೆ. ವೈಯಕ್ತಿಕ ವಿಚಾರ ಅಂದರೆ ಪರ್ಸನಲ್ ವಿಚಾರ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಇರ್ಬೋದು, ಮಾತು ನಡವಳಿಕೆ ಇರ್ಬೋದು, ಮನೆಯಲ್ಲಿ ಇರುವಂಥ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಅವೆಲ್ಲ ಈಗ ಹದಗೆಡ್ತದೆ. ಅವರ ಮನೆಯ ಸದಸ್ಯರು ನಿಮಗೆ ಸಿಟ್ಟು ಬರುವಂಥದ್ದು, ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡ ಮೇಲೆ, ತಂದೆಗೆ ಮಕ್ಕಳ ಮೇಲೆ ಅಥವಾ ಅತ್ತೆಗೆ ಸೊಸೆಯ ಮೇಲೆ, ಈ ರೀತಿ ಪರಸ್ಪರ ಯಾರು ಕಟಕ ರಾಶಿ ಇರುತ್ತೆ ಅವರಿಗೆ ಸ್ವಲ್ಪ ಈ ಕಾಲದಲ್ಲಿ ವೈರುಧ್ಯ ಭಾವನೆಗಳು, ವಾಗ್ವಾದಗಳು ಹೆಚ್ಚಳಾಗುತ್ತೆ. ಜೊತೆಗೆ ಆರ್ಥಿಕವಾಗಿ ಸಹ ಹಾಗೆ ಕಷ್ಟ ನಷ್ಟಗಳು ಬರುವಂಥದ್ದು, ಖರ್ಚುಗಳು ವಿಪರೀತ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು ಅಥವಾ ಬರಬೇಕಾದ ಹಣ ವಿಳಂಬ ಆಗುವಂಥದ್ದು. ಜೊತೆಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ನಿಮ್ಮ ಇರೋದು ಕೆಲವರು ಸಂಚು ಮಾಡೋದು, ನಿಮಗೆ ಸಿಗಬೇಕಾದ ಅವಕಾಶವನ್ನು ತಪ್ಪಿಸುವಂಥದ್ದು. ಈ ರೀತಿ ಹಲವಾರು ನಿಮಗೆ ಅಪ್ರಿಯವಾದ ಘಟನೆಗಳು ಈ ತಿಂಗಳಲ್ಲಿ ಈ ಒಂದು 17 ದಿನಗಳು ಜರಗಬಹುದು. ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 10ರ ಅವಧಿಯಲ್ಲಿ. ಹಾಗಾಗಿ ಕಟಕ ರಾಶಿಯವರು ಎಲ್ಲ ವಿಚಾರ ಎಚ್ಚರಿಕೆ ಬೇಕು. ತನುಮಾನ ಧನದ ಎಚ್ಚರಿಕೆ ಬೇಕು, ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ ಬೇಕು, ಹಣಕಾಸಿನ ಬಗ್ಗೆಯೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬುಧನು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಅಲ್ಲಿ ಕೇತು ಯುತಿ, ರವಿ ಯುತಿ ಎಲ್ಲ ಪಡೆದಿರೋ ಕಾರಣ ನಿಮ್ಮ ಒಂದು ಹೆಚ್ಚಿನ ಒಂದು ಅವಕಾಶಗಳ ಮೇಲೆ ಇದು ಹೊಡೆತವನ್ನು ಬೀಳ್ಬೋದಾಗಿದೆ. ಗುರುಬಲದ ಒಂದು ರಕ್ಷಣೆ ನಿಮಗಿದೆ. ಆದರೆ ಗುರುಬಲದ ರಕ್ಷಣೆ ಇದ್ದರೂ ಕೆಲವೊಂದು ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ 17 ದಿನಗಳು ಬೇಕು. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿಗೆ ಈ ಒಂದು ಬುಧನ ಚಲನೆ ಲಾಭದಾಯಕವಾಗಿದೆ. ಧನಸ್ಥಾನದಲ್ಲಿ ಆಗುವುದು ನಿಮ್ಮ ರಾಶಿಯಿಂದ ಧನಸ್ಥಾನ ನಿಮ್ಮ ಮನೆಯಿಂದ 2ನೇ ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ನಿಮಗೆ ವಿಶೇಷವಾಗಿ ಈ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಹೆಚ್ಚಿನ ಒಂದು ಲಾಭ ಆದಾಯಗಳಾಗಿವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ.
ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಇನ್ಯಾರು ಈ ಬೇರೆ ಬೇರೆ ರೀತಿಯ ಸಾಧಕರು ಅಥವಾ ಕಲಾವಿದರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಕೆಲಸ ಮಾಡೋರು, ಬರವಣಿಗೆಗಾರರು, ರೈಟರ್ಸ್ ಅಂತ ಹೇಳ್ತೀವಿ, ಅಂಥ ಸಾಹಿತಿಗಳು, ಅಂತಹ ಲಿಟರೇಚರು ಅಂಥ ಕ್ಷೇತ್ರದಲ್ಲಿರುವಂಥವರಿಗೆ, ಜೊತೆಗೆ ಬೋಧನಾ ಕ್ಷೇತ್ರ ಟೀಚರ್ಗಳಿಂದ ಅಂಥ ಅವರಿಗೆ ಹಲವಾರು ಒಂದು ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಅಥವಾ ಅವಕಾಶಗಳು ಅಂದರೆ ಚಾನ್ಸ್ಗಳೆಲ್ಲ ಸಿಗುವಂಥದ್ದು. ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಂದು ಬೆಳವಣಿಗೆಗಳು ನಿಮಗೆ ಹೆಚ್ಚಿನ ಲಾಭದಾಯಕ ಆಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳಿವೆ. ಇನ್ನು ವ್ಯಾಪಾರ ಉದ್ಯಮಿಗಳಿಗೆ ಸಹ ಹೆಚ್ಚಿನ ಲಾಭ ಆದಾಯಗಳಿವೆ. ವಿದ್ಯಾರ್ಥಿಗಳಿಗೂ ಮಹಿಳೆಯರು ಗಣ್ಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ, ಬರಬೇಕಾದ ಹಣ ಎಲ್ಲ ಬೇಗನೆ ಬರುವಂಥದ್ದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರಗಳು, ರಿಟೇಲ್, ಮಾರ್ಕೆಟಿಂಗ್, ಸೇಲ್ಸ್ ಫೀಲ್ಡಲ್ಲಿರೋರು ಸಹ ಉತ್ತಮವಾದ ಒಂದು ಹೆಚ್ಚಿನ ಒಂದು ಗಳಿಕೆ ಅಂದರೆ ಇವಾಗ ಇನ್ಕಮ್ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಸೆಪ್ಟೆಂಬರ್ 23ರಿಂದ ಈ ಅಕ್ಟೋಬರ್ 10ರ ಅವಧಿಯ 17 ದಿನಗಳು ಸಿಂಹರಾಶಿಯವರಿಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು ತಂದುಕೊಡುತ್ತೆ ಬುಧನ ಅನುಗ್ರಹದಿಂದ. ಇವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನ ಶ್ಲೋಕವನ್ನು ನೀವು ಸಹ ಹೇಳ್ಬೋದು ಈ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಆಗುವಂಥ ಘಟನೆಗಳು ಅದು ಅಷ್ಟು ಉತ್ತಮ ಇಲ್ಲ. ಬುಧನಾಗಲಿ, ಕೇತು ಆಗಲಿ, ರವಿ ಆಗಲಿ ಜನ್ಮದಲ್ಲಿ ಬಂದಾಗ ಎಲ್ಲರೂ ವಿರುದ್ಧ ಫಲವನ್ನು ಕೊಡ್ತಾರೆ. ಈಗ 3 ಗ್ರಹಗಳು ನಿಮ್ಮ ಜನ್ಮದಲ್ಲಿದ್ದಾರೆ. ಹಾಗಾಗಿ 3 ಗ್ರಹಗಳು ಜನ್ಮದಲ್ಲಿದ್ದಾಗ ತುಂಬ ಎಚ್ಚರಿಕೆ ಬೇಕು. ವಿಶೇಷವಾಗಿ ಆರೋಗ್ಯದ ಮೇಲೆ. ಈ 3 ಗ್ರಹಗಳು ಜನ್ಮದಲ್ಲಿ ಬಂದಾಗ ಆರೋಗ್ಯಕ್ಕೆ ತೊಂದರೆ ಅಂತ ಗೊತ್ತಿದೆ. ಆಗಾಗಲೇ ಕೇತು ನಿಮಗೆ ಜನ್ಮದಲ್ಲಿದ್ದಾನೆ, ಆತನು ತಿಂಗಳಾನುಗಟ್ಟಲೆಯಿಂದ ಅಲ್ಲೇ ಇದ್ದಾನೆ. ಆತನಿಂದ ಪರಿವರ್ತನೆ ಆಗಲು ಇನ್ನಷ್ಟು ತಿಂಗಳುಗಳು ಕಾಯಬೇಕು ನೀವು. ಹಾಗಾಗಿ ಆ ಕೇತು ನಿಮಗೆ ವಿಶೇಷ ತೊಂದರೆ ಕೊಡುವ ಜೊತೆಗೆ ಅದೇ ರೀತಿ ಈಗ ಬುಧ ಮತ್ತು ರವಿ ಒಂದು ತೊಂದರೆ ಬರುತ್ತೆ. ಹಾಗಾಗಿ ನಿಮಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. ವಿಶೇಷವಾಗಿ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದು ಹಾರ್ಟ್ ಪ್ರಾಬ್ಲಮಿಗೆ ಹೆಚ್ಚಳಾಗ್ಬೋದು. ಇನ್ನು ಯಾರಿಗೆ ಅಲರ್ಜಿ, ಸ್ಕಿನ್ ಜೊತೆ ಇಂಥ ಒಂದು ಸೋರಿಯಾಸಿಸ್ನಂಥ ಸಂಬಂಧ ಅಂದಿದ್ದ ಇದ್ದವರಿಗೆ ಅದು ಹೆಚ್ಚಳಾಗ್ಬೋದು ಅಥವಾ ಅಂಥ ಸಮಸ್ಯೆಗಳಿಗೆ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆ, ಹೊಟ್ಟೆಯಲ್ಲಿ ಅಲ್ಸರ್ಗಳು, ಹುಣ್ಣುಗಳಾಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಈ ಮೂತ್ರಕೋಶ ಅಥವಾ ಮೂತ್ರಪಿಂಡ ಸಮಸ್ಯೆ, ಕಿಡ್ನಿ ಸ್ಟೋನ್ಗಳಾಗುವಂಥದ್ದು ಅಥವಾ ಯುರಿನರಿ ಇನ್ಫೆಕ್ಷನ್ ಮುಂತಾದ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಹಲವಾರು ಒಂದು ಅನಾರೋಗ್ಯದ ಸಮಸ್ಯೆಗಳೊಂದು ಸಾಧ್ಯತೆ ಇದೆ. ನಿಮಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಈ 17 ದಿನಗಳಲ್ಲಿ ಇನ್ನಷ್ಟು ನೀವು ಎಚ್ಚರಿಕೆ ಗಮನಿಸಬೇಕು. ಯಾವುದೇ ನೆಗ್ಲಿಜೆನ್ಸ್ ಮಾಡಬಾರ್ದು. ಅಥವಾ ಏನಾದರೂ ಸಮಸ್ಯೆಗಳು ಬಂದರೆ ತಕ್ಷಣವಾಗಿ ಅದಕ್ಕೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಚಿಕಿತ್ಸೆ, ವೈದ್ಯರ ಅಭಿಪ್ರಾಯವನ್ನು ಪಡೆದು ಚಿಕಿತ್ಸೆ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಕನ್ಯಾ ರಾಶಿಯವರಿಗೆ. ಅದೇ ರೀತಿ ಹಣಕಾಸಿನ ಅಷ್ಟು ಉತ್ತಮ ಇಲ್ಲ. ಹಣಕಾಸು ನಷ್ಟ ಆಗುತ್ತೆ, ಆಕಸ್ಮಿಕ ಖರ್ಚುಗಳು ಬರೋದು, ವಿಪರೀತ ಖರ್ಚುಗಳು ಬರೋದು, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಜೊತೆಗೆ ಕೂಡಿಟ್ಟ ಹಣವನ್ನು ಈಗ ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ, ನಿದ್ರಾಹೀನತೆ ಅಥವಾ ನಿದ್ದೆ ಬಾರದೇ ಇರುವಂಥದ್ದು ಮುಂತಾದ ಹಲವಾರು ಸಮಸ್ಯೆಗಳ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತನು, ಮನ, ಧನ 3ರ ಬಗ್ಗೆಯೂ ಎಚ್ಚರಿಕೆ ಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಮುಖ ನಿರ್ಧಾರ, ಪ್ರಮುಖ ಕೆಲಸ ಕಾರ್ಯಗಳಿಗೆ ಈಗ ಅಷ್ಟೊಂದು ಕೈಯಾಗೋದು ಉತ್ತಮ ಅಲ್ಲ. ಅದು ದೊಡ್ಡ ಮೊತ್ತದ ಹಣವಾದ ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲಿ ಅಥವಾ ಏನಾದರೂ ಒಂದು ಸ್ಟಾರ್ಟಪ್ ಮಾಡಲಿಕ್ಕೆ ಈಗ ಗುರುಬಲ ಒಂದು ರಕ್ಷಣೆ ಇದೆ, ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ಗುರುಬಲದ ಒಂದು ರಕ್ಷಣೆ ನಿಮಗೆ ಅದು ಕಾಪಾಡುತ್ತೆ. ಹಾಗಾಗಿ ಅದರ ಒಂದು ರಕ್ಷಣೆ ನಿಮಗೆ ಇರೋದ್ರಿಂದ ಹೆಚ್ಚು ಚಿಂತೆ ಪಡಬೇಕಾಗಿಲ್ಲ. ಆದರೆ ಯಾರ್ಯಾರಿಗೆ ನಿಮ್ಮ ಒಂದು ವೈಯಕ್ತಿಕ ಗ್ರಹ ಕುಂಡಲಿಯಲ್ಲಿ ಈ 3 ಗ್ರಹಗಳು ವೈಪರೀತ್ಯವಾಗಿದ್ದರೂ ಆವಾಗ ತೊಂದರೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಿಮ್ಮ ಒಂದು ಜನ್ಮಕಾಲದ ಕುಂಡಲಿ ಅಲ್ಲಿ ರವಿ ಆಗಲಿ, ಬುಧನಾಗಲಿ ಅಥವಾ ಕೇತು ಆಗಲಿ ಅವರು ವಿರುದ್ಧವಾದ ಸ್ಥಾನದಲ್ಲಿ ಪಾಪ ಯುತಿಗಳಿಂದ ಪಡೆದರೆ, ಪಾಪ ದೃಷ್ಟಿಗಳಿಂದ ಅವರ ಮೇಲೆ ಇದ್ದರೆ ಆವಾಗ ಇನ್ನಷ್ಟು ನಿಮಗೆ ಸ್ವಲ್ಪ ಜಾಸ್ತಿ ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆ ಕ್ರಮವನ್ನು ಕನ್ಯಾ ರಾಶಿಯವರು ಗಮನಿಸಿಕೊಳ್ಬೇಕು ತನುಮನ ಧನದ ವಿಚಾರವಾಗಿ. ಇನ್ನು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ, ಬುಧನ ಶ್ಲೋಕ, ಬುಧನಿಗೆ ಸಂಬಂಧಪಟ್ಟ ಸ್ತೋತ್ರ ಇದನ್ನು ಖಂಡಿತ ಕನ್ಯಾ ರಾಶಿಯವರು ಹೇಳಬೇಕಾಗತ್ತೆ ಈ ಒಂದು ಕಾಲದಲ್ಲಿ. ಮುಂದೆ ಗಮನಿಸೋಣ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಭಾವ ಅಥವಾ 12ನೇ ಸ್ಥಾನ ಅಥವಾ ನಷ್ಟ ಭಾವ ಅಂತ ಹೇಳ್ತಾರೆ. ಹಾಗಾಗಿ ವ್ಯಯದಲ್ಲಿ ಇರುವಂತಹ ಬುಧನು ನಿಮಗೆ ಹೆಚ್ಚು ನಷ್ಟ ಕಷ್ಟವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಈ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 10ರವರೆಗಿನ 17 ದಿನ ಅವಧಿಯಲ್ಲಿ ನೀವು ಸ್ವಲ್ಪ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಆರೋಗ್ಯಕ್ಕೆ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಬರಲಿಕ್ಕಿಲ್ಲ. ಸಣ್ಣ ಪುಟ್ಟ ಅನಾರೋಗ್ಯ, ಹೊಟ್ಟೆ ನೋವು, ಅಜೀರ್ಣಗಳು ಕಂಡು ಬರ್ಬೋದು. ಜೊತೆಗೆ ಈ ಕಾಲದಲ್ಲಿ ಆಲಸ್ಯ, ಸೋಮಾರಿತನಗಳು ಸಹ ಹೆಚ್ಚು ಬರುತ್ತೆ. ಇನ್ನು ಆರ್ಥಿಕವಾಗಿ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗುವಂಥ, ಹಣಕಾಸು ನಷ್ಟ ಆಗುವಂಥದ್ದು, ಜೊತೆಗೆ ಆಕಸ್ಮಿಕ ಧನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಅಂಥ ಪೇಮೆಂಟ್ಗಳ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ಆನ್ಲೈನಲ್ಲಿ ನಿಮಗೆ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಅದೆಲ್ಲ ಇರುತ್ತೆ, ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಸಹ ಈ ಕಾಲದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಉದ್ಯೋಗ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗೋದು ಸ್ವಲ್ಪ ವಿಳಂಬ ಆಗುವಂಥದ್ದು, ಜೊತೆಗೆ ಯಾವುದಾದ್ರು ನಿಮ್ಮ ಇನ್ನಿತರ ಇನ್ಕ್ರಿಮೆಂಟು ನಿಮಗೆ ಸಿಗಬೇಕಾದ ಪ್ರಮೋಷನ್ ಅವೆಲ್ಲ ಸಿಗೋ ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು, ಅಥವಾ ಇವತ್ತೇ ಸಿಗತ್ತೆ ಅನ್ನೋ ಹಣ ಆಗಲಿ ಇನ್ನಿತರ ಒಂದು ವಿಚಾರಗಳೇ ಅದು ಸಿಗದೆ ಮತ್ತು ತುಂಬ ವಿಳಂಬ ಆಗುವಂಥದ್ದು. ಈ ರೀತಿ ಅವಕಾಶ ವಂಚನೆ ಅಂತ ಹೇಳ್ತಾರೆ. ಅದಕ್ಕೆ ಅವಕಾಶಗಳು ಕೈ ತಪ್ಪಿ ಹೋಗೋದು, ಚಾನ್ಸ್ ಮಿಸ್ ಆಗುತ್ತೆ ಅಂತ ಹೇಳಿ ಅದೆಲ್ಲ ಚಾನ್ಸ್ ಎಲ್ಲ ನಿಮಗೆ ತಪ್ಪಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತುಲಾರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳ ಕಡೆಗೆ ಅಥವಾ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ ನೀವು ಖಂಡಿತ ಹೇಳಬೇಕಾಗುತ್ತೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಬುಧನ ಒಂದು ಅನುಗ್ರಹ ಬಹಳ ಉತ್ತಮವಾಗುತ್ತದೆ. 12 ರಾಶಿಗಳ ಪೈಕಿ ಕೇವಲ ಒಂದೇ ಒಂದು ರಾಶಿ ಅಂದರೆ ಈ ಲಾಭ ಸ್ಥಾನದಲ್ಲಿ ಸಿಗುವಂಥದ್ದು ನಿಮಗೆ ವೃಶ್ಚಿಕ ರಾಶಿಯವರಿಗೆ.
ಒಂದು ಬಾರಿ ಯಾವುದೇ ಗ್ರಹದ ಗೋಚಾರ ಸಂಬಂಧಿಸಿದಾಗ ಒಂದು ರಾಶಿಗೆ ಅಷ್ಟೇ ಲಾಭ ಸ್ಥಾನದ ಲಾಭ ಸಿಗುತ್ತೆ. ಅದು ಈ ಬಾರಿ ಬುಧನ ಒಂದು ಲಾಭ ಸ್ಥಾನದ ಲಾಭ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಬರುತ್ತೆ. ಆಕಸ್ಮಿಕ ಧನ ಆಗೋ ಬರುತ್ತೆ. ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ಶಿಕ್ಷಣಕ್ಕೆ ಅವಕಾಶ ಸಿಗುವಂಥದ್ದು, ಅಥವಾ ವಿದೇಶದಲ್ಲಿ ಮಾಡುವಂಥ ವ್ಯಾಪಾರಗಳಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ನಮಗೆ ಹೆಚ್ಚಿನ ಲಾಭ ಬರುವಂಥದ್ದು, ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು, ನಿಮಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಕೆಲವೊಂದು ಸನ್ಮಾನಗಳು ಆಗುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳಿವೆ. ರಾಜಕೀಯದಲ್ಲಿರೋರಿಗೆ, ಸರ್ಕಾರಿ ಮೂಲದಲ್ಲಿರೋರಿಗೆ ಅಥವಾ ಇನ್ನಿತರ ಯಾವುದೇ ಖಾಸಗಿ ಸ್ವಂತವಾದ ಉದ್ಯಮ ವ್ಯಾಪಾರ ನಡೆಸೋರಿಗೆ ಸಹ ಅನಿರೀಕ್ಷಿತವಾದ ಲಾಭಗಳು ಆಗಲಿವೆ. ಜೊತೆಗೆ ಇನ್ನು ಕೆಲವರಿಗೆ ನಿಮಗೆ ನೀವು ಹಿಂದೆ ಮಾಡಿದಂಥ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಗೋ, ಹಿಂದೆ ಮಾಡಿದ ಯಾವುದೇ ಒಂದು ಹೂಡಿಕೆಗೋ ಈಗ ಒಂದು ದೊಡ್ಡ ಮೊತ್ತದ ಪ್ರತಿಫಲ, ನಿಮ್ಮ ನಿರೀಕ್ಷೆಗೆ ಮೇಲೆ ದೊಡ್ಡ ಮೊತ್ತದ ಪ್ರತಿಫಲ ಈಗ ಬರುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅನೇಕ ರೀತಿಯ ಒಂದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಶುಭ ವಿಚಾರಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಮುಂತಾದ ಶುಭಗಳು ಈಗ 17 ದಿನಗಳಲ್ಲಿ ನಿಮಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆಗದೆ ಬುಧನ ಅನುಗ್ರಹದಿಂದ. ಆಸಕ್ತಿ ಇದ್ದರೆ ಕೊನೆ ಹೇಳುವಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಸ್ತುತಿ ಸ್ತೋತ್ರಗಳನ್ನು ನೀವು ಹೇಳ್ಕೊಳ್ಬೋದಾಗಿದೆ. ಒಂದೇ ಧನುಸು ರಾಶಿ. ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ 10ನೇ ಮನೆ, ಕರ್ಮಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಖಂಡಿತ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಬಾರಿ ನಿಮಗೆ ಬುಧನಿಂದ ಹೆಚ್ಚಿನ ಲಾಭ ಆದಾಯ, ವಿಶೇಷವಾಗಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈಗ ಒಂದು ತುಂಬ ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಿಗೆ ತುಂಬ ಹಿಂದೆ ಕಡಿಮೆ ಇದ್ದ ಒಂದು ಬಿಸ್ನೆಸ್ಸಿಗೆ ಹೆಚ್ಚಳ ಆಗುವಂಥದ್ದು, ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಕೆಲವರಿಗೆ ಅವರು ನಡೆಸುವಂಥ ಉದ್ಯಮದಲ್ಲಿ ಈಗ ದಿಢೀರಾಗಿ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಅಥವಾ ಬೆಲೆ ಏರಿಕೆ ಆಗಿ ಅವರಿಗೆ ಲಾಭ ಬರುವಂಥದ್ದು. ಈ ರೀತಿ ದಿಢೀರಾಗಿ ನಿಮಗೆ ಈ ಬುಧನಿಂದ ಈಗ ಪ್ರಗತಿದಾಯಕ ಲಕ್ಷಣ ಇದೆ. ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯ ಆಗುತ್ತೆ. ಯಾರು ಜಾಬ್ಗಾಗಿ ಟ್ರೈ ಮಾಡ್ತಿದ್ದಾರೆ ಅಂಥವ್ರಿಗೆ ಜಾಬ್ ಸಿಗುವಂಥದ್ದು, ಅಥವಾ ಜಾಬ್ನಲ್ಲಿ ಇರುವಂಥವ್ರಿಗೆ ಪ್ರಮೋಷನ್ಗಳಾಗುವಂಥದ್ದು. ಈ ರೀತಿ ಹಲವಾರು ಶುಭಗಳು ಬುಧನ ಅನುಗ್ರಹದಿಂದ ಧನುರಾಶಿಯವರಿಗೆ ಆಗಲಿದೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ. ಜೊತೆಗೆ ವಸ್ತ್ರಾಭರಣ ಕೊಳ್ಳುವಂಥದ್ದು, ಶೃಂಗಾರ ಸಾಮಗ್ರಿಗಳನ್ನು ಕೊಳ್ಳುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಎಲ್ಲ ವರ್ಗದ ಧನುರಾಶಿಯವರಿಗೆ ಬುಧನ ಅನುಗ್ರಹದಿಂದ ಆಗಲಿದೆ. ಆಸಕ್ತಿ ಇದ್ದರೆ ಈ ಧನುರಾಶಿಯವರು ಸಹ ಈ ಬುಧನಿಗೆ ಸಂಬಂಧಿತ ಶ್ಲೋಕ ಮಂತ್ರವನ್ನು ಹೇಳ್ಕೊಳ್ಬೋದಾಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಚಲನೆ. ನವಮದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡುವುದಿಲ್ಲ, ಆತನು ವಿರುದ್ಧ ಫಲ ಕಾಣುವುದಾದರೆ. ಅದೇ ಕಾಲದಲ್ಲಿ ನವಮದಲ್ಲಿ ನಿಮಗೆ ಇರುವಂಥ ರವಿ ಆಗಲಿ, ನವಮದಲ್ಲಿದ್ದಂಥ ಕೇತು ಆಗಲಿ, ಈ 3 ಗ್ರಹಗಳು ನಿಮಗೆ ವಿರುದ್ಧವಾಗಿಯೇ ಇದ್ದಾರೆ. ಹಾಗಾಗಿ ಇಲ್ಲಿ ಈ ಕಾಲದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಹೆಚ್ಚಬೇಕು. ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಕೆಲವರಿಗೆ ವೀಕ್ನೆಸ್, ಜನರಲ್ ಡೆಬಿಲಿಟಿ ಅಂತ ಹೇಳ್ತಾರೆ, ಅಂಥ ಒಂದು ಆರೋಗ್ಯದಲ್ಲಿ ನಿತ್ರಾಣದ ನಿಶಕ್ತಿ ಕಾಣಬಹುದು. ಇದ್ದಕ್ಕಿದ್ದಂತೆ ನಿಮಗೆ ಒಂದು ಯಾವುದರಲ್ಲೊಂದು ಆಸಕ್ತಿ ಇರೋದಿಲ್ಲ. ಸೋಮಾರಿತನ ಹೆಚ್ಚಾಗುವಂಥದ್ದು, ಕೋಪ ಹೆಚ್ಚಾಗುವಂಥದ್ದು, ಸಿಟ್ಟು ಹೆಚ್ಚಳಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಖಿನ್ನತೆ, ಬೇಜಾರುಗಳು ಹೆಚ್ಚಳಾಗುತ್ತೆ. ಅದೇ ರೀತಿ ನಿಮ್ಮ ಮೇಲೆ ಅನ್ನೋದು ಸರ್ಕಾರದ ಇಲಾಖೆಯಿಂದ ನೋಟಿಸ್ಗಳು ಬರುವಂಥದ್ದು, ಕಾನೂನು ಕ್ರಮ ಬರುವಂಥದ್ದು, ಜೊತೆಗೆ ಯಾವುದೇ ರೀತಿ ನಿಮ್ಮ ಮೇಲೆ ದಂಡನ ಪೆನಾಲ್ಟಿಗಳನ್ನು ನಿಮಗೆ ವಿಧಿಸುವಂಥದ್ದು. ಈ ರೀತಿ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯದ ವಿಚಾರ, ನಡವಳಿಕೆ ವಿಚಾರ, ಮಾತಿನ ವಿಚಾರ, ಹಣಕಾಸಿನ ವಿಚಾರ ಎಚ್ಚರಿಕೆ ಬೇಕು. ಜೊತೆಗೆ ಹಣ ಇದ್ದಂತೆ ನಿಮಗೆ ಬೇರೆ ಬೇರೆ ಖರ್ಚಾಗುವಂಥದ್ದು, ಕೂಡಿಟ್ಟ ಹಣವನ್ನು ಬೇರೆ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು. ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ಒಂದು ಬುಧನ ಚಲನೆ ಅಷ್ಟೇನು ಉತ್ತಮವಾಗಿಲ್ಲ. ತನುಮನ ಧನದ ಎಚ್ಚರಿಕೆ ಬೇಕು. ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ದೊಡ್ಡ ಮೊತ್ತ ವ್ಯವಹಾರ ಮಾಡಲಿಕ್ಕೆಲ್ಲ ಹೋಗಬೇಡಿ, ಅಥವಾ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಲಿ, ಆನ್ಲೈನಲ್ಲಿ ಹೂಡಿಕೆ ಮಾಡೋದಾಗಲಿ, ಅಥವಾ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಗಳು ಅಥವಾ ಪರಿಚಿತರೇ ಇರ್ಬೋದು ಅಂಥ ವ್ಯಕ್ತಿಗಳ ಮಾತು ನಂಬಿ ತುಂಬ ಒಂದು ದೊಡ್ಡ ಮೊತ್ತ ಹಣವನ್ನು ಅವರಿಗೆ ಟ್ರಾನ್ಸಾಕ್ಟ್ ಮಾಡೋದಾಗಲಿ ಕೊಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಈ 17 ದಿನಗಳು ನಿಮಗೆ ಅಷ್ಟೊಂದು ಉತ್ತಮ ಇಲ್ಲ. ಅಲ್ಲಿ 3 ಗ್ರಹಗಳ ವೈರುಧ್ಯ ನೀವು ಎದುರಿಸಬೇಕಾಗತ್ತೆ. ಅಂದುಕೊಂಡಂಥ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು. ಜೊತೆಗೆ ಸ್ವಲ್ಪ ಈ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಅದು ಪೂರ್ತಿಯನ್ನು ನಿವಾರಣೆ ಆಗಿಲ್ಲ. ಅದನ್ನು ನಿವಾರಣೆ ಆಗಿದ್ರೆ ನೀವು ಮಾರ್ಚ್ ತಿಂಗಳ ಅಂತ್ಯದವರೆಗೆ ಕಾಯಬೇಕಾಗತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಸ್ವಲ್ಪ ಮಕರ ರಾಶಿಯವರಿಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬುಧನ ಒಂದು ಈ ಗೋಚಾರ ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಕೊನೆಗೆ ಹೇಳುವಂಥ ಬುಧನ ಶ್ಲೋಕ ಮಂತ್ರ ಪರಿಹಾರಗಳನ್ನು ನೀವು ಹೇಳಬೇಕಾಗತ್ತೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಅಥವಾ 8ನೇ ಸ್ಥಾನ ಚಲನೆ. 8ರಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ. ಶುಕ್ರ ಮತ್ತು ಈ ಥರ ಈ ಒಂದು ಗ್ರಹಗಳಲ್ಲಿ ಈಗ ಫಲದ ಶುಕ್ರ ಮತ್ತು ಬುಧರು 8ರಲ್ಲಿ ಉತ್ತಮ ಕೊಡ್ತಾರೆ. ಇನ್ಯಾರೋ ಅಷ್ಟೇ ಅಷ್ಟಮದಲ್ಲಿ ಉತ್ತಮವನ್ನು ಫಲನ ಕೊಡಲಾರರು. ಹಾಗಾಗಿ ಬುಧನ ಒಂದು ಉತ್ತಮ ಫಲಗಳು ನಿಮಗೆ ಈಗ ಉತ್ತಮ ಆರೋಗ್ಯವನ್ನು, ಯಶಸ್ಸನ್ನು, ಲಾಭವನ್ನು ಕೊಡುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಆಕಸ್ಮಿಕ ಧನ ಲಾಭ ಆಗುತ್ತೆ. ಹಿಂದೆ ನಿಮಗೆ ನಿರಾಕರಣೆ ಆಗಿದ್ದ ಅವಕಾಶಕ್ಕೆ ಮತ್ತೆ ಸಿಗ್ಬೋದು, ಅಥವಾ ಹಿಂದೆ ನಿಮ್ಮಿಂದ ಬಿಟ್ಟು ಹೋದಂಥ ಕೆಲವು ಚಾನ್ಸ್ಗಳು ಈಗ ನಮಗೆ ಮತ್ತೆ ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಮಹಿಳೆಯರು ಗೃಹಿಣಿಯರಿಗೆ ಸಹ ನೆಮ್ಮದಿ ವಾತಾವರಣ, ವಿದ್ಯಾರ್ಥಿಗಳಿಗೆ ಶುಭಫಲ. ಈ ರೀತಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಬುಧನು ಈಗ ಉತ್ತಮ ಫಲವನ್ನು ಕೊಡ್ತಾನೆ. ಯಾರ್ಯಾರು ಸಾಹಿತಿಗಳು, ಬರವಣಿಗಾರರು, ರೈಟರ್ಸು ಅಥವಾ ಇನ್ನಿತರ ಯಾವುದೇ ಸಾಹಿತ್ಯ ಕ್ಷೇತ್ರ, ಕಲಾಕ್ಷೇತ್ರ, ಟಿವಿ, ಸಿನಿಮಾ, ಮಾಧ್ಯಮ ಅಥವಾ ಪ್ರಿಂಟ್, ಪ್ರೆಸ್, ಮೀಡಿಯಾಗಳಲ್ಲಿರುವಂಥವರಿಗೆ ಭಾಳಷ್ಟು ಉತ್ತಮವಾದ ಒಂದು ಅವಕಾಶಗಳು ಬರ್ಬೋದು, ಅಥವಾ ಹೊಸ ಚಾನ್ಸ್ಗಳು ಬರ್ಬೋದು, ಅಥವಾ ಇದ್ದಂತೆ ಪ್ರಮೋಷನ್ ಆಗೋದಾಗಲಿ, ಇನ್ಸೆಂಟಿವ್ಗಳು ಬರೋದಾಗಲಿ ಮುಂತಾದ
ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಕುಂಭರಾಶಿಯವರಿಗೆ ಆಗುತ್ತೆ. ಇನ್ನು ಯಾರೋ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ ನಡೆಸೋರು ಅಥವಾ ಕೃಷಿ ಚಟುವಟಿಕೆ ಮಾಡೋರು ಅವರಿಗೆ ಸಹ ಹೆಚ್ಚಿನ ಒಂದು ಲಾಭ ಆದಾಯ ಬುಧನ ಒಂದು ಆಶೀರ್ವಾದದಿಂದ ಬರ್ತಾ ಇರುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಹಾಗಾಗಿ ಬುಧನ ನಿಮಗೆ ಹೆಚ್ಚಿನ ಒಂದು ವರವನ್ನು ಕೊಡುವಂಥ ಸ್ಥಿತಿ ಇದ್ದರೆ ಎಲ್ಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರ ನೀವು ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಬುಧನ ಚಲನೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗ್ತಾಯಿದೆ. ಅದಷ್ಟು ಉತ್ತಮಲ್ಲ. 7ರ ಸ್ಥಾನದಲ್ಲಿರುವಂಥದ್ದು ಸಪ್ತಮದಲ್ಲಿ ಆಗುವಂಥ ಬುಧನಿಂದಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುತ್ತೆ. ಅಂದರೆ ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ವಾಗ್ವಾದ, ಕಲಹಗಳು, ಸಂಶಯಗಳು, ಅನುಮಾನಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಅನುಮಾನಗಳು ಬರುವಂಥದ್ದು, ಅದರ ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ವಿರೋಧಗಳು ಬರುವಂಥದ್ದು. ಹಾಗಾಗಿ ಈ ಒಂದು ಕಲಹಗಳು ತುಂಬ ತಾರಕಕ್ಕೆ ಹೋಗ್ಬೋದು. ಉದಾಹರಣೆಗೆ ಗಂಡ ಹೆಂಡತಿರ ಜಗಳ ಅಂದರೆ ಎಲ್ಲಿವರೆಗೆ ಅಂದರೆ ಆ ಡೈವರ್ಸ್ನವರೆಗೂ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಕೇತು ತುಂಬ ವಿಚಿತ್ರ ಸ್ವಭಾವದವನು. ಆತನು ರಾತೋರಾತ್ರಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಬೋದು. ಒಂದು ಸಣ್ಣ ಪುಟ್ಟ ಒಂದು ವಿಚಾರಕ್ಕೆ ಅಥವಾ ಸಣ್ಣ ಒಂದು ಕಾಫಿ ವಿಚಾರಕ್ಕೂ ಜಗಳ ಆಗಿದ್ದು ಅದು ಡೈವರ್ಸ್ನವರೆಗೆ ಅಂತ್ಯ ಆಗಿದ್ದು ನಾವು ಕೇಳ್ತಾ ಇರ್ತೇವೆ. ಹಾಗೆ ಅಂಥ ಒಂದು ವಿಚಿತ್ರ ವಿಚಾರಗಳಿಗೆ ಈಗ ಅಂಥ ಒಂದು ಜಗಳಗಳಾಗಿ ನಿಮಗೆ ಬೇರ್ಪಡುವಂಥ ಸಾಧ್ಯತೆಗಳು ಬರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ, ತಾಳ್ಮೆ ಗಮನಿಸಬೇಕು. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಕೆಲವರು ಈ ಕಾಲದಲ್ಲಿ ಮನೆ ಬಿಟ್ಟು ಹೋಗುವಂಥದ್ದಾಗಲಿ ಅಥವಾ ಅವರ ಒಂದು ಕಲಹದಿಂದಾಗಿ ಅಲ್ಲಿ ಸ್ವಲ್ಪ ವಾಗ್ವಾದದಿಂದ ಪ್ರತ್ಯೇಕವಾಗಿ ಹೋಗುವಂಥದ್ದು, ಇವೆಲ್ಲ ಬುದ್ಧಿಗಳು ಈಗ ಭಾಳಷ್ಟು ಜನರಲ್ಲಿ ಬರುತ್ತೆ. ಅವೆಲ್ಲ ಈಗ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಕೆಲವೊಂದು ನಿಮಗೆ ಸಾರ್ವಜನಿಕ ಪ್ರದೇಶದಲ್ಲಿ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ಸಮಾಜದಲ್ಲಿ ನಿಮ್ಮ ಮೇಲೆ ಏನಾದರೂ ಕಪ್ಪು ಚುಕ್ಕೆ ಬರೋದು, ನಿಮಗೆ ಅನುಮಾನ ಅಥವಾ ಆರೋಪಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಈ ಕಾಲದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆಯ ಮಾತು ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಯಾವುದೇ ವಿಚಾರ ನಿಮ್ಮ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನಾದರೂ ಒಂದು ವಿರುದ್ಧವಾದ ನಿರ್ಧಾರಗಳೆಲ್ಲ ಕೈಗೆ ಹೋಗಬೇಡಿ. ಅದೇ ರೀತಿ ನಿಮ್ಮ ಹಣಕಾಸು, ವೃತ್ತಿ ವ್ಯಾಪಾರದಲ್ಲಿ ಸಹ ಎಚ್ಚರಿಕೆ ಬೇಕು. ವೃತ್ತಿ ವ್ಯಾಪಾರ ಜಾಗದಲ್ಲಿ ಸಹ ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಇನ್ನಿತರರಿಂದ ನಿಮಗೆ ಸ್ವಲ್ಪ ಕಿರುಕುಳಗಳು ಬರ್ಬೋದು, ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಮೀನರಾಶಿಯವರಿಗೆ. ಅಲ್ಲದೆ ನೀವು ಇವೆಲ್ಲ ನಿಮ್ಮ ಮೇಲೆ ಈ ನಕಾರಾತ್ಮಕ ಪರಿಣಾಮ ಕಾರಣ ಈ ಕೊನೆಗೆ ಹೇಳುವಂಥ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮೀನರಾಶಿ ಅನುಸರಿಸಬೇಕಾಗತ್ತೆ. ಇಲ್ಲಿವರೆಗೆ ಈ 12 ರಾಶಿಗಳಿಗೆ ಅನುಗುಣವಾಗಿ ಈ ಬುಧನ ಕನ್ಯಾ ರಾಶಿಯ ಒಂದು ಗೋಚಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಧ್ಯಮ ಸಂಕಷ್ಟ ಫಲದವರು ತುಂಬ ಏನು ಚಿಂತೆ ಪಡಬೇಕಾಗಿಲ್ಲ, ಅಥವಾ ಈ ಉತ್ತಮ ಫಲದವರು ಯಾರು ಅನುಸಾರ ಮಾಡ್ಬೋದು. ಬುಧನಿಗೆ ಸಂಬಂಧಪಟ್ಟ ದೋಷ ನಿವಾರಣೆಗೆ ಇಲ್ಲಿ ಪ್ರಥಮವಾಗಿ ಅಧಿದೇವತೆ ಆ ಗಣೇಶನು, ಆದಿಪೂಜ್ಯ ಗಣೇಶನು ಆ ಬುಧನ ದೋಷ ನಿವಾರಣೆ ಮಾಡೋಕ್ಕೆ ಸರ್ವಶಕ್ತನಾಗಿದ್ದಾನೆ. ಹಾಗಾಗಿ ಈ ಸಾರ್ವತ್ರಿಕವಾಗಿ ಎಲ್ಲರಿಗೂ ಗಣೇಶನ ಒಂದು ಶ್ಲೋಕ ಆಗಿ ಗಣೇಶನ ಮಂತ್ರ ಆಗಲಿ ಎಲ್ಲರಿಗೂ ಗೊತ್ತಿರುತ್ತೆ. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಮುಂತಾದ ಹಲವಾರು ಜನಪ್ರಿಯ ಶ್ಲೋಕಗಳಿರ್ತವೆ. ಅದನ್ನು ಇದರಲ್ಲಿ ಯಾವುದೇ ಒಂದು ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. ಅದನ್ನು 5 ಬಾರಿ ರಿಪೀಟ್ ಮಾಡಿ ಪಠನೆ ಮಾಡಿ. 5 ಅನ್ನೋದು ಬುಧನಿಗೆ ಒಂದು ಸಂಪ್ರೀತಿಯಾದ ಸಂಖ್ಯೆ. ಹಾಗಾಗಿ ಸರಳ ಉಪಾಯ ಇದೆ. ಯಾರು ಬುಧ ದೋಷದಿಂದ ನೀವು ಚಿಂತಿತರಾಗಬೇಕಾಗಿಲ್ಲ. ಆ ಗಣಪತಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಗಣೇಶನ ಮೂಲ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಈ ಓಂ ಗಂ ಗಣಪತಿಯ ಮೂಲ ಮಂತ್ರವನ್ನು 21 ಬಾರಿ ನೀವು ರಿಪೀಟ್ ಮಾಡಿ ಹೇಳುವಂಥದ್ದು. ಅದು ಸಹ ನಿಮಗೆ ಬುಧನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಹಾಗಾಗಿ ಗಣೇಶನ ಭಕ್ತಿ ಬಹಳ ಒಂದು ಶ್ರೇಷ್ಠವಾಗಿದೆ. ಅಥವಾ ಗಣೇಶನ ದೇವಾಲಯಗಳಿಗೆ ಬುಧವಾರದಂದು ಸಂದರ್ಶನ ಮಾಡುವಂಥದ್ದು, ಬುಧವಾರದಂದು ಗರಿಕೆ ಹುಲ್ಲನ್ನು ಅಲ್ಲಿ ಗಣೇಶನ ದೇವಾಲಯಕ್ಕೆ ಸಮರ್ಪಣೆ ಮಾಡುವಂಥದ್ದು, ಮುಂತಾದ ಹಲವಾರು ಉಪಯೋಗಗಳು ಇರ್ತವೆ. ಅದನ್ನು ಮಾಡ್ಕೊಳ್ಬೋದು. ಅಥವಾ ಸಂಕಷ್ಟಾರ ವ್ರತವನ್ನು ಮಾಡ್ಬೋದು. ಇವೆಲ್ಲವೂ ಗಣೇಶನ ಭಕ್ತಿ ಮಾಡೋದ್ರಿಂದ ನಮಗೆ ಬುಧನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳು ಬರೋದಿಲ್ಲ. ಹಾಗೆಯೇ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಸಹ ಬುಧನ ದೋಷ ನಿವಾರಣೆಗೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಬುಧನ ಒಂದು ಅಧಿದೇವತೆ ವಿಷ್ಣು ಅಥವಾ ನಾರಾಯಣನಾಗಿದ್ದಾನೆ. ಹಾಗಾಗಿ ಆ ಒಂದು ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವುದರಲ್ಲಿ ರಾಮ, ಕೃಷ್ಣ, ರಂಗನಾಥ, ವೆಂಕಟೇಶ್ವರ ಈ ರೀತಿ ಆ ಒಂದು ವಾಸುದೇವ ಕೃಷ್ಣನ ಸ್ವರೂಪದಲ್ಲಾಗಲಿ ಅಥವಾ ನಾರಾಯಣ ಸ್ವರೂಪದಲ್ಲಿ ಭಕ್ತಿ ಮಾಡುವಂಥದ್ದು, ಅಥವಾ ಈ ನಾರಾಯಣ ನಾಮಸ್ಮರಣೆಯನ್ನು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಆ ಒಂದು ವಿಷ್ಣು ಅಥವಾ ರಾಮ ಕೃಷ್ಣರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಭಜನೆಯನ್ನು ಮಾಡೋದ್ರಿಂದ ನಿಮಗೆ ಆ ಒಂದು ಬುಧನ ದೋಷ ನಿವಾರಣೆ ಆಗುತ್ತೆ. ಹಾಗೆ ಯಾರು ಚಿಂತೆ ಪಡಬೇಕಾಗಿಲ್ಲ. ಗಣೇಶ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಮಂತ್ರ ಹೇಳ್ಬೋದು, ಅಥವಾ ಈ 2 ದೇವತೆಗಳ ಮಂತ್ರವನ್ನು ಪ್ರತಿನಿತ್ಯ ಜಪದ ಮೂಲಕ ಅಥವಾ ಪಠನೆ ಮೂಲಕ ಮಾಡೋದು ಉತ್ತಮವಾದ ಆಯ್ಕೆ. ಅಥವಾ ಗಣೇಶನ ಸ್ತೋತ್ರ ಅಥವಾ ವಿಷ್ಣುವಿನ ಸ್ತೋತ್ರ, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮ ಇತ್ಯಾದಿ ಇಷ್ಟ ಇದ್ದರೆ, ನಿಮಗೆ ಸಮಯಾವಕಾಶ ಇದ್ದರೆ ಇದನ್ನೆಲ್ಲ ಸಹ ಪಠನೆ ಮಾಡೋದ್ರಿಂದ ಬುಧ ದೋಷ ನಿವಾರಣೆ ಆಗುತ್ತೆ. ಇನ್ನು ಇದಲ್ಲದೆ ಬುಧನಿಗೆ ಸಂಬಂಧಪಟ್ಟ ಶ್ಲೋಕಗಳು ನಿಮಗೆ ಭಾಳ ಗೊತ್ತಿರ್ತವೆ. ನವಗ್ರಹಗಳ ಸ್ತೋತ್ರ, ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರವನ್ನು ಹೇಳ್ಬೋದು. ಅಥವಾ 9 ಶ್ಲೋಕಗಳನ್ನು ಹೇಳುವಂಥ ನಿಮಗೆ ಸ್ವಲ್ಪ ಕಠಿಣ ಅಂತ ಅನಿಸಿದರೆ ಕೇವಲ ಈ ಬುಧನಿಗೆ ಸಂಬಂಧಪಟ್ಟ ಈ ಶ್ಲೋಕವನ್ನು ಹೇಳ್ಬೋದು. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಬಹಳ ಸರಳವಾದ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪ್ರಿಯಂಗು ಕಲಿಕಾ ಶ್ಯಾಮಂ
ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಬುಧನಿಗೆ ಸಂಬಂಧಪಟ್ಟ ಒಂದು ಸರಳವಾದ ಶ್ಲೋಕ. ಇದನ್ನು ನೀವು 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಇದು ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಬುಧನ ಶ್ಲೋಕ. ಇದಲ್ಲದೆ ಬುಧನ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತ ಇರುತ್ತೆ. 9 ಗ್ರಹಗಳ ಪೀಡಾ ಪರಿಹಾರ ಶ್ಲೋಕ ಇರುತ್ತೆ. ಅದನ್ನು ಇಷ್ಟಾದರೂ ಅದನ್ನು ಪಠನೆ ಮಾಡಿ ಅಥವಾ ಸಮಯಾವಕಾಶ ಕೊಡ್ತಾ ಇದ್ದರೆ ಇದನ್ನು ಬುಧನ ಒಂದೇ ಶ್ಲೋಕವನ್ನು ಹೇಳ್ಬೋದು. ಈ ರೀತಿ ಬರುತ್ತೆ ಪೀಡಾ ಪರಿಹಾರ ಶ್ಲೋಕ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದು ಉತ್ಪಾತ ರೂಪ ಜಗತ್ತವೆ ಅನ್ನೋದು ಒಂದು ಬುಧನ ಸಂಬಂಧಿತ ಪೀಡಾ ಪರಿಹಾರ ಶ್ಲೋಕ. ಅದನ್ನು ನಮ್ಮ ಪೀಡೆಯನ್ನು ನಿವಾರಣೆ ಮಾಡುವಂಥ ಬುಧನ ನಾವು ಕೇಳ್ಕೊಳ್ಳುವಂಥದ್ದು. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದು ಈ ಪೀಡಾ ಪರಿಹಾರ ಶ್ಲೋಕನ 5 ಬಾರಿ ಆಗಲಿ ಅಥವಾ ನಿಮಗೆ ಇಷ್ಟ ಇದ್ದಷ್ಟು ನೀವು ರಿಪೀಟ್ ಮಾಡಿ ಹೇಳುವಂಥದ್ದು. ಇದು ನಿಮಗೆ ಈ ಬುಧನ ದೋಷ ನಿವಾರಣೆಗಳಿಗೆ ಸಹಕಾರಿಯಾಗುವಂಥ ಸುಲಭವಾದ ಸರಳವಾದ ಮಂತ್ರಗಳು ಮತ್ತು ಉಪಾಯಗಳು. ಇನ್ನು ಬುಧವಾರದಂದು ನಾನು ಆಗಲೇ ಹೇಳಿದಂತೆ ಗಣೇಶ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವೆಲ್ಲ ದೇವಳ ಹತ್ತಿರ ಇದ್ದರೆ ಅಲ್ಲಿ ಬುಧವಾರದಂದು ಸಂದರ್ಶನ ಮಾಡೋದ್ರಿಂದಲೂ ನಿಮಗೆ ಬುಧನಿಗೆ ಸಂಬಂಧಪಟ್ಟ ದೋಷ ನಿವಾರಣೆ ಆಗುತ್ತೆ. ಇಲ್ಲದೆ ದಾನ ಕೊಡುವಂಥ ಆಸಕ್ತಿ ಉಳ್ಳವರಿಗೆ ಅಲ್ಲಿ ಹೆಸರು ಕಾಳು ಅನ್ನೋದು ಬುಧನ ಒಂದು ಸಂಬಂಧವಾದ ಧಾನ್ಯ. ಹೆಸರು ಕಾಳನ್ನಾಗಲಿ ಅಥವಾ ಹೆಸರು ಬೇಳೆನಾಗಲಿ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿ ಮಾಡಿದಂಥ ಯಾವುದೇ ರೀತಿಯ ಖಾದ್ಯವನ್ನು, ಉದಾಹರಣೆಗೆ ಕಿಚಡಿನೋ ಪೊಂಗಲೋ ಅಥವಾ ಇನ್ನಿತರ ಯಾವುದೇ ಅನ್ನದ ನೈವೇದ್ಯಗಳನ್ನು ಅಲ್ಲಿ ಅನಾಥರಿಗೆ, ಬಡಬಗ್ಗರಿಗೆ, ಆಶ್ರಯ ಇಲ್ಲದವರಿಗೆ ಅವರಿಗೆಲ್ಲ ದಾನ ಮಾಡ್ಬೋದಾಗಿದೆ. ಅದೇ ರೀತಿ ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡ್ಬೋದು. ಹೆಸರು ಕಾಳು, ಹೆಸರು ಬೇಳೆ ಜೊತೆಗೆ ನವಗ್ರಹ ಧಾನ್ಯ ಕೊಡ್ಬೋದು. ಅದೇ ರೀತಿ ಹಸಿರು ತರಕಾರಿಗಳನ್ನು, ಹಸಿರು ಸೊಪ್ಪುಗಳನ್ನು ಶಾಖದಾನ ಅಂತ ಹೇಳ್ತಾರೆ. ಅಂಥ ಶಾಖದಾನವನ್ನು ಅವಶ್ಯಕತೆ ಇದ್ದವರಿಗೆ, ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ದೇವಾಲಯಗಳಿಗೆ, ಆಶ್ರಮಗಳಿಗೆ, ಪೀಠಗಳಿಗೆ ಇದನ್ನು ಕೊಡ್ಬೋದಾಗಿದೆ. ಇದಲ್ಲದೆ ಲೇಖನ ಸಾಮಗ್ರಿ, ಪಠ್ಯಪುಸ್ತಕ ಅಥವಾ ಪಠ್ಯಪುಸ್ತಕಗಳ ಸಂಬಂಧಪಟ್ಟ ಇನ್ನಿತರ ಈಗ ಆಧುನಿಕವಾದ ಸಲಕರಣೆಗಳು ಇವೆಲ್ಲ ಇದನ್ನು ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟದನ್ನು ದಾನವಾಗಿ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಅಂಥ ಒಂದು ಸೇವಾ ಸಂಸ್ಥೆಗಳ, ಆಶ್ರಮದ ಶಾಲೆಗಳಿಗೆಲ್ಲ ಕೊಡಬಹುದಾಗಿದೆ. ಇನ್ನು ಬುಧನ ಒಂದು ತೃತೀಯ ಲಿಂಗ ಸಂಜ್ಞೆ ಇರೋ ಕಾರಣ ಬುಧನು ತೃತೀಯ ಲಿಂಗದ ಸಂಜ್ಞೆಯಲ್ಲಿ ಬರ್ತಾನೆ. ಹಾಗಾಗಿ ಬುಧವಾರದಂದು ತೃತೀಯ ಲಿಂಗಿಗಳು ಇದ್ದರೆ ಅಂಥ ಸೌಮ್ಯ ಸ್ವಭಾವದ ಸತ್ಯಲಿಂಗಗಳಿಗೆ, ಅಂದರೆ ಯಾರು ಈಗ ಭಾಳಷ್ಟು ಅವರದ್ದು ಬೇರೆ ಬೇರೆ ರೀತಿಯ ನಾವು ಕೇಳ್ತಾ ಇರ್ತೇವೆ, ಅವರು ಈಗ ಹಲ್ಲೆ ಮಾಡುವಂಥದ್ದು ಅಥವಾ ಕೆಲವೊಬ್ಬರು ಒಂದು ಶೋಷಣೆ ಮಾಡಿ ಕೇಳುವಂಥದ್ದು ಅಂಥದ್ದೆಲ್ಲ ನೀವು ಎಂಟರ್ಟೈನ್ ಮಾಡೋದಲ್ಲ. ಯಾರು ಸೌಮ್ಯ ರೀತಿಯಲ್ಲಿ ಇರ್ತಾರೋ ಅಂಥವರಿಗೆ ಆ ತೃತೀಯ ಲಿಂಗಗಳನ್ನು ನೋಡಿಕೊಂಡು ಅವರಿಗೆ ಇಷ್ಟವಾದ ಏನಾದರೂ ಹಣಕಾಸಿನ ಸಹಾಯವನ್ನು ಅಥವಾ ಏನಾದರೂ ಅಂದರೆ ವಸ್ತುಗಳ ರೂಪದಲ್ಲೂ ಕೂಡ ತೃತೀಯ ಲಿಂಗಗಳು ಸಹ ಬುಧವಾರದಂದು ಏನಾದರೂ ಕೊಡುಗೆಗಳನ್ನು ಕೊಡ್ಬೋದಾಗಿದೆ. ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ ಮಾಡೋದಿಲ್ಲ, ಕಲಹ ಮಾಡೋದ್ರೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಇವೆಲ್ಲ ಈ ಅನೇಕ ಉಪಾಯಗಳಿವೆ. ಬುಧನ ಒಂದು ಪ್ರೀತ್ಯರ್ಥವಾಗಿ ಮಾಡುವಂಥದ್ದು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗ ಇವೆಲ್ಲ ಮಾಡೋದ್ರಿಂದ ಯಾವುದೇ ಒಂದು ಮಾರ್ಗವನ್ನು ಅನುಸರಿಸಿದರೆ ಖಂಡಿತ ಬುಧನ ದೋಷ ಯಾರಿಗೂ ಬರೋದಿಲ್ಲ, ಬುಧನ ದೋಷ ನಿವಾರಣೆ ಆಗುತ್ತೆ. ಯಾರೋ ಭಯ ಆತಂಕ ಪಡಬೇಕಾಗಿಲ್ಲ. ತಮಗೆಲ್ಲರಿಗೂ ಆ ನವಗ್ರಹಗಳ ಕೃಪೆಯಿಂದ, ಬುಧ ಆದಿತ್ಯರ ಕೃಪೆಯಿಂದ ಆಯುರಾರೋಗ್ಯ ಸಿಗುತ್ತೆ, ಜಯಲಾಭಗಳು ಸಿದ್ದಾಗಲೇ. ಮುಂದೆ ನಿಮ್ಮ ಪ್ರೋತ್ಸಾಹ ಈ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.